ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗ್ರಹ ಬದಲಾವಣೆಯಿಂದ 12 ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೆನ್ನೆಯ ಸಂಚಿಕೆಯಲ್ಲಿ ಗುರುಗ್ರಹ ಬದಲಾವಣೆಯಿಂದ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಮೇಷ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಮುಂದಿನ ರಾಶಿ ನೋಡ್ತಾ ಹೋಗೋದಿದ್ರೆ ವೃಷಭ ರಾಶಿಯಿಂದ ತಿಳಿಸ್ಕೊಡೋದಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಗುರು 2ನೇ ಮನೆಗೆ ಅಂದರೆ ಧನಸ್ಥಾನಕ್ಕೆ ಬಂದಿದ್ದಾರೆ. 2ನೇ ಮನೆಯಲ್ಲಿ ಗುರು ಬಂದಿರೋದು ತುಂಬ ಸೂಪರ್ ಅಂತ ಹೇಳ್ಬೋದು. ಯಾಕಂದರೆ 3ನೇ ಮನೆಯಿಂದ 2ನೇ ಮನೆಗೆ ಬಂದಿರೋದು ಮತ್ತೆ ಒಂದು ಯೋಗನೇ ಅಂತ ಹೇಳ್ಬೋದು. ಆಲ್ರೆಡಿ ವೃಷಭ ರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತಾ ಬಂದೆ. ಆದರೆ ರಾಶಿಯಾಧಿಪತಿ ಶುಕ್ರ ಕೂಡ ಸ್ವಲ್ಪ 6ನೇ ಮನೆಯಲ್ಲಿದ್ದಾಗ ಎಲ್ಲೋ ಕಿರಿಕಿರಿ ಅಂತಿತ್ತು. ಬಟ್ 7ನೇ ಮನೆಯಲ್ಲಿದ್ದಾರೆ. ಇವಾಗ ಸಪ್ತಮದಲ್ಲಿ ಶುಕ್ರ ಮತ್ತು ಕುಜ ಮತ್ತು ಸೂರ್ಯ 3 ಗ್ರಹಗಳು ಒಟ್ಟಿಗೆ ಇರೋದು ವೃಷಭ ರಾಶಿಯವರಿಗೆ ಓಕೆ. ಯಾಕಂದರೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಮಾಡಿದ್ರೆ ತುಂಬ ಸಕ್ಸಸ್ಸನ್ನು ನೋಡೋ ಅಂಥ ಒಂದು ಟೈಮ್ ಇದಾಗಿರುತ್ತೆ. ಮತ್ತು ಅತಿ ಹೆಚ್ಚು ಗುರು 2ನೇ ಮನೆಗೆ ಬಂದಿರೋದು ವೃಷಭ ರಾಶಿಯವರಿಗೆ ಎಲ್ಲಿರೋ ದುಡ್ಡೆಲ್ಲ ವಾಪಸ್ ಬರ್ತಾ ಇರುತ್ತೆ. ದುಡ್ಡು ವಾಪಸ್ಸು ಅಂತಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಇಲ್ದಿರಂಗೆ ಅವ್ರ ಕೆಲಸ ಕಾರ್ಯಗಳಾಗ್ತಾ ಇರುತ್ತೆ. ಮತ್ತು ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಷ್ಟು ದಿನ ಸ್ವಲ್ಪ ಸ್ಟ್ರಗಲ್ ಆಗಿತ್ತು. ಬಟ್ ಇವಾಗ ಹಾಗಿಲ್ಲ. ಈ ಒಂದು ತಿಂಗಳು ಇವ್ರು ಏನು ಕೆಲಸ ಮಾಡಿದ್ರು ತುಂಬ ಪರ್ಫೆಕ್ಷನಲ್ಲಿರುತ್ತೆ. ಮತ್ತು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲಿ 90% ರಿಸಲ್ಟನ್ನು ನೋಡ್ತಾರೆ. 90% ಅದು ಹಾಗೇ ಆಗುತ್ತೆ ಆ ಕೆಲಸಗಳು. ಆಮೇಲೆ ಮದುವೆ ಮುಂಜಿಗಳು ಯಾವುದಾದ್ರೂ ಶುಭ ಕಾರ್ಯಗಳು ಆಗ್ತಾ ಹೋಗುತ್ತೆ. ವೃಷಭ ರಾಶಿಯವರು ಗುರುಗಳನ್ನ ತುಂಬ ಆರಾಧಿಸಬೇಕಾಗುತ್ತೆ. ಯಾರ್ದಾದ್ರೂ ತುಂಬ ಪೂಜ್ಯ ಗುರುಗಳ ಒಂದು ಆಶೀರ್ವಚನ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಆ ಗುರುಗಳೇ 2ನೇ ಮನೆಗೆ ಬಂದಾಗ ಅವರಿಂದ ಏನಾದರೂ ಬ್ಲೆಸ್ಸಿಂಗ್ ಮಾಡಿಸ್ಕೊಂಡ್ರೆ ಖಂಡಿತ ವೃಷಭ ರಾಶಿಯವರಿಗೆ ಏನಾದರೂ ಒಂದು ಲಕ್ಕು ಅಥವಾ ಅವ್ರು ಏನಾದರೂ ಅಂದ್ಕೊಂಡಿರೋ ಕೆಲಸ ಯಾವುದಾದ್ರೂ ದೊಡ್ಡ ಮಟ್ಟದಾಗಿರ್ಬೋದು ಸಣ್ಣ ಮಟ್ಟದಾಗಿರ್ಬೋದು ಅವ್ರು ಅಂದ್ಕೊಂಡಿರೋ ಡ್ರೀಮು ನೆರವೇರುತ್ತೆ. ಅವ್ರು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ವೃಷಭ ರಾಶಿಯವ್ರಿಗೆ ನೋಡಿ 11ನೇ ಮನೆಯಲ್ಲಿ ಶನಿ ಇರ್ತಾರೆ ಮತ್ತು 10ನೇ ಮನೆಯಲ್ಲಿ ರಾಹು ಇರ್ತಾರೆ. 10ನೇ ಮನೆಯಲ್ಲಿ ರಾಹು ಇದ್ದು ಎಲ್ಲೋ ಒಂದು ಕಡೆ ತುಂಬ. ಆಮೇಲೆ ಗುರು ದೃಷ್ಟಿನೂ ಕೂಡ ಅಷ್ಟೇ ನೋಡಿ, 2ನೇ ಮನೆಯಿಂದ ಅವ್ರಿಗೆ 6ನೇ ಮನೆ ಬಂದು ತುಲಾರಾಶಿ ಆಗುತ್ತೆ. 6ನೇ ಮನೆ ಬಂದಾಗ ಜಗಳ ಕದನ ಅದೆಲ್ಲ ಇರುತ್ತೆ. ಆದರೆ ಅಲ್ಲಿ ಬುಧ ಇರೋದ್ರಿಂದ ಅಲ್ಲಿ ಗುರು ದೃಷ್ಟಿ ಬೀಳ್ತಾ ಇದೆ. ಗುರು ದೃಷ್ಟಿ 5ನೇ ದೃಷ್ಟಿ ಅಲ್ಲಿ ಬೀಳೋದ್ರಿಂದ ಅಲ್ಲೂ ಕೂಡ ಅವರು ಎಲ್ಲೋ ಒಂದು ಕಡೆ ತಪ್ಪಿಸ್ಕೊಳ್ತಾರೆ, ಬಚಾಯಿಸ್ಕೊಳ್ತಾರೆ. ಅಲ್ಲೂ ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ದಿರ ಎಲ್ಲ ಕೆಲಸ ಕಾರ್ಯಗಳಾಗ್ತಾರೆ. ಆದರೆ ಅಣ್ಣ ತಮ್ಮಂದ್ರ ಜೊತೆ ಸ್ವಲ್ಪ ಅಕ್ಕ ತಂಗಿರ ಜೊತೆ ಎಲ್ಲೋ ಕಿತ್ತಾಡೋ ಅಂಥ ಚಾನ್ಸಸ್ ಹೆಚ್ಚಿರುತ್ತೆ. ಮನಸ್ತಾಪ ಜಾಸ್ತಿ ಆಗುತ್ತೆ. ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಮತ್ತು ನೋಡಿ, ಸಪ್ತಮದಲ್ಲಿ ಹೇಳಿದೆ ಸೂರ್ಯ ಶುಕ್ರ ಅಂತ. ಮತ್ತು ಅದೇ ರೀತಿ 8ನೇ ಮನೆ ಅಂತ ಅಂದರೆ ಧನುರಾಶಿ ಬರುತ್ತೆ. ಆ 8ನೇ ಮನೆಗೂ ಕೂಡ ಗುರುವಿನ ಸಪ್ತಮ ದೃಷ್ಟಿ ಬೀಳುತ್ತೆ. ಮತ್ತು ಶನಿಯ 10ನೇ ಮನೆ ದೃಷ್ಟಿ ಬೀಳಿದ್ರೆ ಒಂಟಾಸ್ಟಿಕ್ ಕೆಲಸ ಕಾರ್ಯ ಎಲ್ಲೋ ಸ್ವಲ್ಪ ಎಳೆಯಲ್ಲಿ ಮಿಸ್ಟೇಕ್ ಆಗಿರ್ಬೋದು. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಯೋಗ, ಸಿಕ್ಕಾಪಟ್ಟೆ ಕೆಲಸ ಮಾಡೋವಂಥ ಜಾತಕ ಮಾಡೋವಂಥ ರಾಶಿನೇ ವೃಷಭ ರಾಶಿಯಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಒಂದು ತಿಂಗಳು ನೀವೇನು ಮಾತಾಡೋಂಗಿಲ್ಲ. ಒಂದು ತಿಂಗಳು ನಿಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೋದು. ಆದರೆ ಮನೆಯಲ್ಲಿ ಅನ್ನೋದಕ್ಕಿಂತ ಅಣ್ಣ ತಮ್ಮದಿರು ಸ್ವಲ್ಪ ಇವ್ರ ಹತ್ರ ಸ್ವಲ್ಪ ಹಂಗೆ ಕಿಟಿ ಮಾತು ಅದು ಇದು ಇರುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ತುಂಬ ಟೈಮ್ ಚೆನ್ನಾಗಿದೆ ವೃಷಭ ರಾಶಿಯವ್ರಿಗೆ.